ಹಿಂದಿನ ಉಪನ್ಯಾಸಗಳಲ್ಲಿ ನಾವು ಅದರ ಬಗ್ಗೆ ತಿಳಿದುಕೊಂಡೆವು. ಅನ್ಸರ್ಟೇನಿಟಿ ಪ್ರಿನ್ಸಿಪಲ್ ಮತ್ತು x ಮತ್ತು p ಟರ್ಮ್ಸ್ಗಳು. ಇದರ ಅರ್ಥವೇನೆಂದರೆ ಡೆಲ್ಟಾ x ಡೆಲ್ಟಾ px ಯಾವಾಗಲೂ h ಕ್ರಾಸ್ಗೆ 2ಕ್ಕಿಂತ ಹೆಚ್ಚಾಗಿರುತ್ತದೆ ಅಥವಾ ಸಮಾನವಾಗಿರುತ್ತದೆ. ಇದು ಸಿಕ್ಕಿತು. ಬಳಸಿ ಆ ಕೌಚಿ ಶ್ವಾರ್ಟ್ಸ್ ಇನಿಕ್ವಾಲಿಟಿ ಅದರ ಜೊತೆ ಆ ಕ್ವಾಂಟಮ್ ಕಂಡೀಷನ್ ಮತ್ತು ನಂತರ ನಾನು ವಾದಗಳನ್ನು ನೀಡಿದ್ದೇನೆ. ಅದು ಹೇಗೆ ಕ್ವಾಂಟಮ್ ಮೆಕ್ಯಾನಿಕ್ಸ್ನಲ್ಲಿ ಹೇಗೆ ಬರುತ್ತದೆ ಎಂದು. 1. ನಾನು ಪಾರ್ಟಿಕಲ್ ಅನ್ನು ಪರಿಗಣಿಸಿದರೆ ವೇವ್ ಪ್ಯಾಕೆಟ್ ಎಂದು ಪರಿಗಣಿಸಿದರೆ ವೇವ್ ಪ್ಯಾಕೆಟ್ನ ಪ್ರಮಾಣವು ಪಾರ್ಟಿಕಲ್ನ ಪೊಸಿಷನ್ನ ಅನಿಶ್ಚಯತೆ ಮತ್ತು ಈ ವೇವ್ ಪ್ಯಾಕೆಟ್ ವಿಭಿನ್ನ ಕೇಸ್ಗಳ ಅಲೆಗಳನ್ನು ಒಯ್ಯುತ್ತದೆ. ಆದ್ದರಿಂದ ಮೊಮೆಂಟಮ್ ಅದು ಅನಿಶ್ಚಿತವಾಗಿರುತ್ತದೆ ಮತ್ತು ಆದ್ದರಿಂದ ಡೆಲ್ಟಾ p ಡೆಲ್ಟಾ x h ನ ಆರ್ಡರ್ ಆಗಿ ಬರುತ್ತದೆ. ನಾನು ನಿಮಗೆ ನೀಡಿದ ಇತರ ವಾದದ ಆಗಿತ್ತು. ಬಳಸಿ ಐಗನ್ ಫಂಕ್ಷನ್ ಪೊಸಿಷನ್ಗಾಗಿ ಅದು ಡೆಲ್ಟಾ ಫಂಕ್ಷನ್ ಮತ್ತು ಇದು ಹೊಂದಿರುತ್ತದೆ ಪ್ಲೇನ್ ತರಂಗಗಳನ್ನು ಹೊಂದಿರುತ್ತದೆ. ಆದರೆ 0 ಡೆಲ್ಟಾ p ಇನ್ಫಿನಿಟಿಗೆ ಹೋಗುತ್ತದೆ. ಆದ್ದರಿಂದ ನೀವು ಡೆಲ್ಟಾ x ಚಿಕ್ಕದಾಗಿ ಮತ್ತು ಚಿಕ್ಕದಾದ ಡೆಲ್ಟಾ p ಇನ್ಫಿನಿಟಿ ಹೋಗುತ್ತದೆ. 3ನೇ ಉದಾಹರಣೆ ನಾನು ನಿಮಗೆ ಪ್ಲೇನ್ ವೇವ್ ಅನ್ನು ನೀಡಿದ್ದೇನೆ, ಅಂದರೆ ನಾನು ಸ್ಥಿರ ಮೊಮೆಂಟಮ್ p ಹೊಂದಿರುವ ಪಾರ್ಟಿಕಲ್ ಹೊಂದಿದ್ದರೆ ಅದಕ್ಕೆ ಅನುಗುಣವಾದ ವೇವ್ ಇನ್ಫೈನೈಟ್ ವೇವ್ ಆಗಿರುತ್ತದೆ ಎಲ್ಲಿ ಡೆಲ್ಟಾ x ಇನ್ಫಿನಿಟಿಗೆ ವ್ಯಾಪ್ತಿಸಿರುತ್ತದೆ, ಆದರೆ ಅಲ್ಲಿ ಡೆಲ್ಟಾ p 0ವಾಗಿರುತ್ತದೆ. ಆದ್ದರಿಂದ ಎರಡು ವಿಪರೀತಗಳನ್ನು ನೋಡಲಾಗಿದೆ ಮತ್ತು ಅದರ ನಡುವೆ ಏನಾದರೂ ಇದೆ ಎಂದು ನಾನು ಇಂದು ಹೊಸ ವಿಷಯವನ್ನು ಪ್ರಾರಂಭಿಸುವ ಮೊದಲು ನಿಮಗೆ ಇನ್ನೊಂದು ವಾದವನ್ನು ನೀಡಲು ಬಯಸುತ್ತೇನೆ, ಮತ್ತು ಅದು ಹೈಸೆನ್ಬರ್ಗ್ನ ಮೈಕ್ರೋಸ್ಕೋಪ್ ಎಂದು ಕರೆಯಲ್ಪಡುವ. ಇದು ನಿಮಗೆ ಇದನ್ನು ಸಹ ಹೇಳುತ್ತದೆ. ನಾನು ಡೆಲ್ಟಾ x ಮತ್ತು ಅನುಗುಣವಾದ ಮೊಮೆಂಟಮ್ ಅನ್ನು ಸಂಪೂರ್ಣವಾಗಿ 100% ನಿಖರತೆಯೊಂದಿಗೆ ಏಕೆ ನಿರ್ಧರಿಸಲು ಸಾಧ್ಯವಿಲ್ಲ. ಆದ್ದರಿಂದ ಇದನ್ನು ಪರಿಗಣಿಸಿ. ನಾನು ಮೈಕ್ರೋಸ್ಕೋಪ್ ಮೂಲಕ ಕೆಂಪು ಡಾಟ್ ಇಂದ ಇಲ್ಲಿ ತೋರಿಸಿರುವ ಕಣವನ್ನು ನೋಡುತ್ತಿದ್ದೇನೆ, ಏಕೆಂದರೆ ಈ ಮಸೂರದ ಮಸೂರ ಮತ್ತು ರೇಡಿಯಸ್ ಆಗಿರುವುದರಿಂದ, ಮತ್ತು ನಾನು ಈ ಪಾರ್ಟಿಕಲ್ ಮೇಲೆ ಬೆಳಕು ಚೆಲ್ಲುತ್ತಿದ್ದೇನೆ ಕೆಳಗಿನಿಂದ. ಅದು ಪಾರ್ಟಿಕಲ್ ಅನ್ನು ತಲುಪುತ್ತದೆ ಮತ್ತು ಮೈಕ್ರೋಸ್ಕೋಪ್ ಒಳಗೆ ಹೋಗುತ್ತದೆ. ಪಾರ್ಟಿಕಲ್ ಅನ್ನು ತಲುಪುವ ಬೆಳಕು ಮೈಕ್ರೋಸ್ಕೋಪ್ಗೆ ಹೋಗುತ್ತದೆ. ಅದು ಖಂಡಿತವಾಗಿ ಈ ಕೋನದ ಒಳಗೆ ಹೋಗುತ್ತದೆ, ಕೆಂಪು ಬಣ್ಣದಿಂದ ತೋರಿಸಲ್ಪಟ್ಟ. ಆದ್ದರಿಂದ ಮತ್ತೊಮ್ಮೆ ಇದು ಮೈಕ್ರೋಸ್ಕೋಪ್ ಪಾರ್ಟಿಕಲ್ ಆಗಿ, ಮತ್ತು ಬೆಳಕಿನ ಕಿರಣಗಳು ಈ ಕೋನಕ್ಕೆ ಹೋಗಬೇಕು ಎಂದು ನಾನು ಇದನ್ನು ಪುನಃ ಸ್ಪಷ್ಟಪಡಿಸುತ್ತೇನೆ. ಇದು ಇರುವುದು a ಆಗಿರುತ್ತದೆ ಮತ್ತು ನಾವು ಪಾರ್ಟಿಕಲ್ ಅನ್ನು ಫೋಕಲ್ ಲೆಂತ್ ನಲ್ಲಿ ಇಡುತ್ತೇವೆ. ಅಂದರೆ ನಾನು ಇಲ್ಲಿ ಕಪ್ಪು ಬಣ್ಣದ ಥೀಟಾದಿಂದ ತೋರಿಸಲಿರುವ ಈ ಕೋನ ಥೀಟಾ 1/f ಆರ್ಡರ್ನಲ್ಲಿದೆ. ಈಗ ಕಿರಣಗಳು ಫೋಟಾನ್ಗಳಾಗಿ ಬರುತ್ತಿವೆ ಎಂದು ಪರಿಗಣಿಸಿ. ಫೋಟಾನ್ ನೇರವಾಗಿ ಹೋಗುತ್ತದೆ ಕೋನ ಥೀಟಾ, ಅಂದರೆ ಈ ಆವೇಗವು ಬದಲಾಗುತ್ತದೆ. ಆದ್ದರಿಂದ ಫೋಟಾನ್ನ ಮೊಮೆಂಟಮ್ ಅಲ್ಲಿ ಬದಲಾವಣೆಯು p ಫೋಟಾನ್ ಬಾರಿ ಥೀಟಾ ಆಗಿರುತ್ತದೆ. ಇದು p ಫೋಟಾನ್ ಬಾರಿ ಥೀಟಾ 1/f
ಆಗಿದೆ ಮತ್ತು ಫೋಟಾನ್ ಎಲೆಕ್ಟ್ರಾನ್ಗೆ ಕಿಕ್ ನೀಡುತ್ತದೆ ಮತ್ತು ಇದು ಸೂಚಿಸುತ್ತದೆ. ಆದ್ದರಿಂದ ಫೋಟಾನ್ ಪಾರ್ಟಿಕಲ್ಗೆ ಕಿಕ್ ನೀಡುತ್ತದೆ ಮತ್ತು ಅದು ಪಾರ್ಟಿಕಲ್ ಮೊಮೆಂಟಮ್ ಅನ್ನು ಸೂಚಿಸುತ್ತದೆ. ಅದೇ ಪ್ರಮಾಣದಲ್ಲಿ ಪಿ ಫೋಟಾನ್ ಬಾರಿ ಎಫ್ ಮೇಲೆ ಬದಲಾಗುತ್ತದೆ. ಆದ್ದರಿಂದ ನಾನು ಈ ಪಾರ್ಟಿಕಲ್ ಮೊಮೆಂಟಮ್ ಅನ್ನು ಬದಲಾಯಿಸಿದ್ದೇನೆ. ನಾನು ಅದನ್ನು ನಂತರ ಅಳತೆ ಮಾಡಿದರೆ ಫೋಟಾನ್ ಅದನ್ನು ಹೊಡೆಯುವ ಮೊದಲು ಅದು ಏನೆಂದು ನಾನು ಹೇಳಲಾರೆ. ಆದ್ದರಿಂದ ಪಾರ್ಟಿಕಲ್ ಮೊಮೆಂಟಮ್ನಲ್ಲಿನ ಅನಿಶ್ಚಿತತೆಯು ಈ ಆರ್ಡರ್ನಲ್ಲಿದೆ ಎಂದು ನಾನು ಗಮನಿಸಿದರೆ ಮತ್ತು ಈ ಆವೇಗವು ದಿಕ್ಕನ್ನು ಬದಲಾಯಿಸುತ್ತದೆ x. ನಾನು ಅದನ್ನು ಇಲ್ಲಿ ತೋರಿಸುತ್ತೇನೆ. ಇದು ನನ್ನ ನಿರ್ದೇಶನ x ಲ್ಯಾಂಬ್ಡಾ ಲೈಟ್ ರ ಆರ್ಡರ್ ಅಂತೆ ಪಾರ್ಟಿಕಲ್. ಈಗ ರೆಸಲ್ಯೂಷನ್ ರ ಮೈಕ್ರೋಸ್ಕೋಪ್ ರ ಪೊಸಿಷನ್ ಹೇಗೆ ರಿಂದ ಭಾಗಿಸಿ ಅಪರ್ಚರ್ ಗಾತ್ರ ಎ. ಮತ್ತು ಆದ್ದರಿಂದ ನಾವು ಹೇಳುವುದೇನೆಂದರೆ ಈ ಪಾರ್ಟಿಕಲ್ ಅನ್ನು ಕೋನ ಡೆಲ್ಟಾ ಥೀಟಾದಲ್ಲಿ ನಿರ್ಧರಿಸಬಹುದು. ಇದು ಡೆಲ್ಟಾ ಥೀಟಾ ಈ ಕೋನ ಡೆಲ್ಟಾ ಥೀಟಾದೊಳಗೆ ಮತ್ತು ಆದ್ದರಿಂದ ಡೆಲ್ಟಾ ಎಕ್ಸ್ ಪೊಸಿಷನ್ ಎಫ್ ಪಟ್ಟು ಡೆಲ್ಟಾ ಥೀಟಾದ ಆರ್ಡರ್ ಅಲ್ಲಿದೆ. ಇದು ಲ್ಯಾಂಬ್ಡಾ ಬೆಳಕನ್ನು ಒಂದು ಬಾರಿ ಎಫ್ ನಿಂದ ಭಾಗಿಸುತ್ತದೆ. ಆದ್ದರಿಂದ ನಾನು ಈ ಡೆಲ್ಟಾ ಎಕ್ಸ್ ಗಿಂತ ಉತ್ತಮ ನಿಖರತೆಯೊಂದಿಗೆ ಪಾರ್ಟಿಕಲ್ನ ಪೊಸಿಷನ್ ಅನ್ನು ನಿರ್ಧರಿಸಲು ಸಾಧ್ಯವಿಲ್ಲ ಮತ್ತು ಇದರ ಪರಿಣಾಮವಾಗಿ ಪಾರ್ಟಿಕಲ್ ಮತ್ತು ಈ ಪ್ರಾಡಕ್ಟ್ ಡೆಲ್ಟಾ ಎಕ್ಸ್ಗೆ ಮೊಮೆಂಟಮ್ ಬದಲಾವಣೆ ಇದೆ ಬಾರಿ ಡೆಲ್ಟಾ ಪಿ ಎಂಬುದು ಲ್ಯಾಂಬ್ಡಾ ಬೆಳಕನ್ನು ಒಂದು ಬಾರಿ ಎಫ್ ಬಾರಿ ಪಿ ಫೋಟಾನ್ ಬಾರಿ ಎಫ್ ನಿಂದ ಭಾಗಿಸುತ್ತದೆ. ಈ ಎ ಕ್ಯಾನ್ಸಲ್ಸ್ ಎಫ್ ಕ್ಯಾನ್ಸಲ್ಸ್ ಮತ್ತು ಲ್ಯಾಂಬ್ಡಾ ಬೆಳಕಿನ ಸಮಯಗಳು ಪಿ ಫೋಟಾನ್ ಎಚ್ ನ ಆರ್ಡರ್ನಲ್ಲಿದೆ. ಆದ್ದರಿಂದ ಡೆಲ್ಟಾ ಎಕ್ಸ್ ಡೆಲ್ಟಾ ಪಿ ಎಂಬುದು ಎಚ್ ನ ಆರ್ಡರ್ ಆಗಿದೆ. ಆದ್ದರಿಂದ ನೀವು ಈ ವಾದದ ಮೂಲಕ ನೋಡುತ್ತಿರುವುದು ಐ ಡೆಲ್ಟಾ ಎಕ್ಸ್ ನ ನಿಖರತೆಯೊಂದಿಗೆ ಪಾರ್ಟಿಕಲ್ ಅನ್ನು ಗಮನಿಸಿದರೆ ನಾನು ಡೆಲ್ಟಾ ಎಕ್ಸ್ ಅನ್ನು ಉತ್ತಮ ಮತ್ತು ಉತ್ತಮಗೊಳಿಸಲು ಬಯಸಿದರೆ ನಾನು ಕಡಿಮೆ ಮತ್ತು ಕಡಿಮೆ ವೇವ್ಲೆಂತ್ ಅನ್ನು ಬಳಸಬೇಕಾಗುತ್ತದೆ. ನಾನು ಕಡಿಮೆ ಮತ್ತು ಕಡಿಮೆ ವೇವ್ಲೆಂತ್ ಅನ್ನು ಬಳಸಿದರೆ ಪಾರ್ಟಿಕಲ್ ಮೊಮೆಂಟಮ್ನಲ್ಲಿನ ಬದಲಾವಣೆಯು ಹೆಚ್ಚು. ಆದ್ದರಿಂದ ನಾನು ಅನ್ಸರ್ಟೇನಿಟಿ ಪ್ರಿನ್ಸಿಪಲ್ ಇಂದ ಸೀಮಿತವಾಗಿರುವುದಕ್ಕಿಂತ ಹೆಚ್ಚಿನ ನಿಖರತೆಯೊಂದಿಗೆ ಆವೇಗ ಮತ್ತು ಪೊಸಿಷನ್ ಎರಡನ್ನೂ ನಿರ್ಧರಿಸಲು ಸಾಧ್ಯವಿಲ್ಲ. ಆದ್ದರಿಂದ ಇದು ಅನ್ಸರ್ಟೇನಿಟಿ ಪ್ರಿನ್ಸಿಪಲ್ ಅನ್ನು ಪೂರ್ಣಗೊಳಿಸುವುದರೊಂದಿಗೆ ಇನ್ಬಾಕ್ಸ್ಗೆ ಬಂದ ವಾದವಾಗಿದೆ. ಅನ್ಸರ್ಟೇನಿಟಿ ಪ್ರಿನ್ಸಿಪಲ್ ನಾನು ಈಗ ಟೈಮ್ ಡಿಪೆಂಡೆಂಟ್ ಸ್ಕ್ರೋಡಿಂಗರ್ ಸಮೀಕರಣಕ್ಕೆ ಹೋಗುತ್ತಿದ್ದೇನೆ. ಟೈಮ್ ಡಿಪೆಂಡೆಂಟ್ ಸ್ಕ್ರೋಡಿಂಗರ್ ಸಮೀಕರಣದ ಮೂಲಕ ನೀವು ಏನು ಹೇಳುತ್ತೀರಿ ಎಂಬುದನ್ನು ನೆನಪಿಸಿಕೊಳ್ಳಿ. ಇಲ್ಲಿಯವರೆಗೆ ನಾವು ಸ್ಥಾಯಿ ಸ್ಥಿತಿಯ ಸ್ಟೇಷನರಿ ಸ್ಟೇಟ್ ಸ್ಕ್ರೋಡಿಂಗರ್ ಸಮೀಕರಣದೊಂದಿಗೆ ವ್ಯವಹರಿಸಿದ್ದೇವೆ ಎಂಬುದನ್ನು ನೆನಪಿಡಿ. ನಾವು ಸ್ಥಾಯಿ ಸ್ಥಿತಿಯ ವೇವ್ ಸಮೀಕರಣವನ್ನು ಅಭಿವೃದ್ಧಿಪಡಿಸುವ ವಾದಗಳನ್ನು ನೀಡಿದ್ದೇವೆ. ಈಗ ಟೈಮ್ನೊಂದಿಗೆ ವೇವ್ ಫಂಕ್ಷನ್ ಹೇಗೆ ಬದಲಾಗುತ್ತದೆ ಎಂಬುದನ್ನು ನಾವು ಅರ್ಥಮಾಡಿಕೊಳ್ಳಲು ಬಯಸುತ್ತೇವೆ. ಇಲ್ಲಿಯವರೆಗೆ ನಾವು ಅದನ್ನು ಲೆಕ್ಕಾಚಾರ ಮಾಡಿರುವುದು ನನಗೆ ಸೈ ಎಕ್ಸ್ ನೀಡುತ್ತದೆ. ನಾನು ಸೈ ಎಕ್ಸ್ ಟಿ ಎಂದರೆ ಏನು ಎಂದು ತಿಳಿಯಲು ಬಯಸುತ್ತೇನೆ, ಏಕೆಂದರೆ ಒಮ್ಮೆ ನಾನು ಸೈ ಹೊಂದಿದ್ದರೆ ಅದು ಟೈಮ್ನೊಂದಿಗೆ ವಿಕಸನಗೊಳ್ಳುತ್ತದೆ ಮತ್ತು ಅದು ಟೈಮ್ ಡಿಪೆಂಡೆಂಟ್ ಸ್ಕ್ರೋಡಿಂಗರ್ ಸಮೀಕರಣದಿಂದ ನಿಯಂತ್ರಿಸಲ್ಪಡುತ್ತದೆ. ನಿಜವಾಗಿಯೂ ಇತಿಹಾಸಕ್ಕೆ ಹೋಗದೆ ಮತ್ತು ಅದು ಹೇಗೆ ಬರುತ್ತದೆ ಎಂಬುದನ್ನು ನಾನು ನಿಮಗೆ ನೀಡುತ್ತೇನೆ. ಸಮೀಕರಣವನ್ನು ನಾನು ನಿಮಗೆ ನೀಡುತ್ತೇನೆ. ಐ ಎಚ್ ಕ್ರಾಸ್ ಡಿಟಿ ಮೇಲೆ ಡಿಸೈ ಮೇಲೆ ಮತ್ತೆ ನಾನು ನನ್ನನ್ನು ನಿರ್ಬಂಧಿಸುತ್ತಿದ್ದೇನೆ. ಒಂದು ಡೈಮೆನ್ಷನ್ 2 ಎಂ ಮೇಲೆ ಮೈನಸ್ ಎಚ್ ಕ್ರಾಸ್ಗೆ ಸಮನಾಗಿರುತ್ತದೆ. ಈಗ ನಾನು ಪಾರ್ಷಿಯಲ್ ಡಿರೈವೇಟಿವ್ ಅನ್ನು ಬಳಸಲಿದ್ದೇನೆ ಏಕೆಂದರೆ ಸೈ ಎಕ್ಸ್ ಮತ್ತು ಟಿ ಎರಡನ್ನೂ ಅವಲಂಬಿಸಿರುತ್ತದೆ. ಆದ್ದರಿಂದ ಸೈ ಪಾರ್ಷಿಯಲ್ ಎಕ್ಸ್ ಪ್ಲಸ್ ವಿ ಎಕ್ಸ್ ಸೈ ಎಕ್ಸ್ ಟಿಗೆ ಸಂಬಂಧಿಸಿದಂತೆ
ಸೈಯ ಭಾಗವು 3 ಡಿ ಅನಲಾಗ್ IH ಕ್ರಾಸ್ ಡಿ ಸೈ dt ಆಗಿರುತ್ತದೆ. RT 2m del ಸ್ಕ್ವೇರ್ ಸೈ RT ಜೊತೆಗೆ VR ಸೈ RT ಮೇಲೆ h ಕ್ರಾಸ್ಗೆ ಸಮನಾಗಿರುತ್ತದೆ. ಈ ಆಪರೇಟರ್ h ಕ್ರಾಸ್ ಸ್ಕ್ವೇರ್ ಅನ್ನು 2md2d ಮೂಲಕ dx ಸ್ಕ್ವೇರ್ ಪ್ಲಸ್ Vx ಎನರ್ಜಿ ಆಪರೇಟರ್ ಅಥವಾ ಹ್ಯಾಮಿಲ್ಟೋನಿಯನ್ ಎಂದು ನೆನಪಿಡಿ. ಆದ್ದರಿಂದ ಹೆಚ್ಚಿನ ಟೈಮ್ ಈ ಸಮೀಕರಣವನ್ನು ಹೀಗೆ ಬರೆಯಲಾಗುತ್ತದೆ. d psi ಓವರ್ dt RT ಸಮಾನ h ಆಪರೇಟರ್ psi RT. ಇದು ಸಂಪೂರ್ಣ ಸ್ಕ್ರೋಡಿಂಗರ್ ಸಮೀಕರಣವಾಗಿದೆ. ಇದು ಸ್ಟೇಷನರಿ ಸ್ಟೇಟ್ಗಳಿಗೆ ಸ್ಟೇಷನರಿ ಸ್ಟೇಟ್ ಸ್ಕ್ರೋಡಿಂಗರ್ ಸಮೀಕರಣಕ್ಕೆ ಹೋಗುತ್ತದೆ. ಹಾಗಾದರೆ ಈಗ ಏನು ಮಾಡುತ್ತದೆ ಎಂದು ನೋಡೋಣ. ಟೈಮ್ ಡಿಪೆಂಡೆಂಟ್ ಸ್ಕ್ರೋಡಿಂಗರ್ ಸಮೀಕರಣವನ್ನು ನಾನು ಸ್ಟೇಷನರಿ ಸ್ಟೇಟ್ಗಳಿಗೆ TDSE ನೀಡಿದಂತೆ ಬರೆಯಲಿದ್ದೇನೆ. ಹಾಗಾಗಿ ನಾನು IH ಕ್ರಾಸ್ ಪಾರ್ಷಿಯಲ್ psi ಅನ್ನು ಪಾರ್ಷಿಯಲ್ t ಗೆ ಸಮನಾಗಿರುತ್ತದೆ H psi ಮತ್ತು ಮೊದಲನೇ ಸ್ಟೇಷನರಿ ಸ್ಟೇಟ್ ನಾನು H ಬರೆಯಲಿದ್ದೇನೆ. psi n ನಲ್ಲಿ ಕಾರ್ಯನಿರ್ವಹಿಸುತ್ತದೆ ಮತ್ತು ಇದು ಸ್ಕ್ರೋಡಿಂಗರ್ ಸಮೀಕರಣದ ಸ್ಟೇಷನರಿ ಸ್ಟೇಟ್ ಪರಿಹಾರಗಳಿಗಾಗಿ ನನಗೆ n psi n ಅನ್ನು ನೀಡುತ್ತದೆ. ಹಾಗಾಗಿ ನಾನು IH ಕ್ರಾಸ್ d psi n ಮೇಲೆ dt ಸಮಾನ Cn psi n ಅನ್ನು ಹೊಂದಿದ್ದೇನೆ ಮತ್ತು ತಕ್ಷಣವೇ ನೀವು psi n RT 0ಯಲ್ಲಿ psi n R ಆಗಿರುತ್ತದೆ ಎಂದು ಸಲ್ಯೂಷನ್ ಅನ್ನು ಬರೆಯಬಹುದು. ಅಥವಾ ಯಾವುದೇ ಸಮಯದಲ್ಲಿ ನಾನು ಇದನ್ನು ಟೈಮ್ ಇಂಡಿಪೆಂಡೆಂಟ್ ಈ ಕಿರಣಗಳಿಂದ ಮೈನಸ್ INT ಓವರ್ H ಕ್ರಾಸ್ ಎಂದು ಬರೆಯಬಹುದು. ಆದ್ದರಿಂದ ವೇವ್ ಫಂಕ್ಷನ್ ಅಥವಾ ಐಗನ್ ಫಂಕ್ಷನ್ ವಿಕಸನಗೊಳ್ಳುತ್ತದೆ. ಆದ್ದರಿಂದ psi n RT psi nr ಆಗಿದೆ. ಇದು ಇದರ ಸ್ಪೇಸ್ ಭಾಗವಾಗಿದೆ. ಈ ಕಿರಣಗಳಿಂದ ಮೈನಸ್ INT ಮೇಲೆ H ಕ್ರಾಸ್. ಪ್ರಾಬಬಿಲಿಟಿ ಡೆನ್ಸಿಟಿ ಬಗ್ಗೆ ಏನು? ಆದ್ದರಿಂದ ಪ್ರಾಬಬಿಲಿಟಿ ಡೆನ್ಸಿಟಿ ಯು ಹೆಚ್ಚು psi n RT ಸ್ಕ್ವೇರ್ ಆಗಿದೆ ಮತ್ತು ಅದನ್ನು psi n R ಮೂಡ್ ಸ್ಕ್ವೇರ್ ಆಗಿ ನೀಡಲಾಗಿದೆ. ಏಕೆಂದರೆ H ಕ್ರಾಸ್ನಿಂದ INT ಗೆ ಈ ರೈಸ್ ಮೂಡ್ ಸ್ಕ್ವೇರ್ 1 ಆಗಿರುತ್ತದೆ. ಮತ್ತು ಆದ್ದರಿಂದ ಇದು ಟೈಮ್ ಇಂಡಿಪೆಂಡೆಂಟ್ ಆಗಿರುತ್ತದೆ. ಆದ್ದರಿಂದ ಸ್ಟೇಷನರಿ ಸ್ಟೇಟ್ಗಳಿಗೆ ಪ್ರಾಬಬಿಲಿಟಿ ಡೆನ್ಸಿಟಿ ಟೈಮ್ ಇಂಡಿಪೆಂಡೆಂಟ್ ಆಗಿ ಉಳಿಯುತ್ತದೆ ಮತ್ತು ಇವುಗಳು ಸಾಮಾನ್ಯವಾಗಿ ಸ್ಟೇಷನರಿ ಸ್ಟೇಟ್ ಗಳಾಗಿವೆ. ನಾನು ಐಗನ್ ಫಂಕ್ಷನ್ ಅಲ್ಲದ ವೇವ್ ಫಂಕ್ಷನ್ ಅನ್ನು ಹೊಂದಿದ್ದರೆ ಅದು ಟೈಮ್ನೊಂದಿಗೆ ಬದಲಾಗುತ್ತದೆ. ಇದನ್ನು ಈ ರೀತಿ ನೀಡಲಾಗುವುದು. ಆದ್ದರಿಂದ ಸಾಮಾನ್ಯವಾಗಿ ನಾನು IH ಕ್ರಾಸ್ d psi ಮೇಲೆ dt ಗೆ ಸಮಾನವಾಗಿದೆ H psi H ಆಪರೇಟರ್. ಈಗ ಐಗನ್ ಕಾರ್ಯಗಳು ರಲ್ಲಿ H ಫಾರ್ಮ್ ಸಂಪೂರ್ಣ ಸೆಟ್ ಅನ್ನು ನಾವು ಕೆಲವು ಉಪನ್ಯಾಸಗಳ ಹಿಂದೆ ಮಾಡಿದ್ದೇವೆ ಎಂದು ನೆನಪಿಸಿಕೊಳ್ಳಿ. ಮತ್ತು ಆದ್ದರಿಂದ ಸಾಮಾನ್ಯ psi RT ಸಮೇಶನ್ Cn psi n R T ಎಂದು ಬರೆಯಬಹುದು. ಇದು Cn psi n R ಸಮೇಶನ್ಗೆ ಸಮನಾಗಿರುತ್ತದೆ. ಇದು ಸ್ಟೇಷನರಿ ಸ್ಟೇಟ್ ಸೊಲ್ಯೂಷನ್ಸ್ ಮೈನಸ್ CNT ಓವರ್ H ಕ್ರಾಸ್ ಆಗಿದೆ. ನಾವು ಅದನ್ನು ಹೇಗೆ ಪಡೆಯುತ್ತೇವೆ? ಇದನ್ನು ಪಡೆಯಲು ನಾವು 0 ಸಮಾನವಾದ ಟೈಮ್ ನಲ್ಲಿ t ಎಂದು ಬರೆಯಬಹುದು. ಸಮೇಶನ್ Cn psi n R ಎಂದು ನೀಡಲಾದ ಬೌಂಡರಿ ಕಂಡೀಷನ್ ಗೆ ಅನುಗುಣವಾಗಿ ನಾವು psi R ಅನ್ನು ಸಿದ್ಧಪಡಿಸುತ್ತೇವೆ ಎಂದು ಭಾವಿಸೋಣ. ಇದನ್ನು ಯಾವಾಗಲೂ ಮಾಡಬಹುದು ಏಕೆಂದರೆ psi n ಸಂಪೂರ್ಣ ಸೆಟ್ ಅನ್ನು ರೂಪಿಸುತ್ತದೆ. ಮತ್ತು ಈ psi R T IH ಕ್ರಾಸ್ ಮೇಲೆ Cn
ಸೈನ್ ಆರ್ ಸಮೀಕರಣದ ಸಮೇಶನ್ ಅನ್ನು ಪೂರೈಸುತ್ತದೆ. ಇದು ಸಿಎನ್ ಎಚ್ ಸೈ ಎನ್ ಸಮೇಶನ್ ಆಗಿದೆ. ಇದು ಆರ್ ನಲ್ಲಿ ಸಿಎನ್ ಎನ್ ಸೈ ಎನ್ ಸಮೇಶನ್ ಅನ್ನು ಹೊರತುಪಡಿಸಿ ಬೇರೇನೂ ಅಲ್ಲ. ಆದ್ದರಿಂದ ಇದರ ಸಮೀಕರಣವು dt ಮೇಲಿನ IH ಕ್ರಾಸ್ d ಸೈ ಆರ್ ಟಿ ಆಗಿರುತ್ತದೆ. ಇದು ಸಂಕಲನ ಎನ್ ಸಿಎನ್ ಎನ್ ಸೈ ಎನ್ ಆರ್ ಟಿ ಸಮೇಶನ್ಗೆ ಸಮನಾಗಿರುತ್ತದೆ ಮತ್ತು ಇದು ತೃಪ್ತಿಯಾಗುತ್ತದೆ. ಸೈ ಎನ್ ಅನ್ನು ಟೈಮ್ ಡಿಪೆಂಡೆಂಟ್ ಸೈ ಎನ್ಎಸ್ ಎಂದು ಬರೆಯುವ ಮೂಲಕ ಮತ್ತು ಸೈ ಆರ್ ಟಿ ಸಮೇಶನ್ ಸಿಎನ್ ಸೈ ಎನ್ ಆರ್ ಟಿ ಆಗಿರುತ್ತದೆ. ಇದು ಸಮೇಶನ್ ಎನ್ ಸಿಎನ್ ಸೈ ಎನ್ ಆರ್ ಈ ಕಿರಣಗಳಿಂದ ಮೈನಸ್ ಐ ಎನ್ ಟಿ ಮೇಲೆ ಎಚ್ ಕ್ರಾಸ್ ಆಗಿದೆ. ನಾನು dt ಮೇಲೆ IH ಕ್ರಾಸ್ ಡಿ ಸೈ ಆರ್ ಟಿ ಮಾಡಿದರೆ ನಾನು ತಕ್ಷಣ ನೋಡಬಹುದು. ಇದು ಸಮೇಶನ್ ಎನ್ ಸಿಎನ್ ಸೈ ಎನ್ ಆರ್ ಬಾರಿಗೆ ಸಮನಾಗಿರುತ್ತದೆ. IH ಕ್ರಾಸ್ ಟೈಮ್ಸ್ ಮೈನಸ್ ಐ ಎನ್ ಓವರ್ ಎಚ್ ಕ್ರಾಸ್ ಈ ರೇಸ್ಗೆ ಮೈನಸ್ ಐ ಎನ್ ಟಿ ಓವರ್ ಎಚ್ ಕ್ರಾಸ್. ನಾನು ಟರ್ಮ್ಸ್ ಗಳನ್ನು ರದ್ದುಗೊಳಿಸಿದರೆ ಐ ಬಾರಿ ಮೈನಸ್ ಐ ಒಂದಕ್ಕೆ ಸಮನಾಗಿರುತ್ತದೆ. ಆದ್ದರಿಂದ ಇದು ಇಲ್ಲಿ ಸಮೇಶನ್ ಎನ್ ಸಿಎನ್ ಸೈ ಎನ್ ಆರ್ ಟಿ ಸಮಯಕ್ಕೆ ಸಮಾನವಾಗಿರುತ್ತದೆ. ಇದು ನಾವು ಮೊದಲು ನೋಡಿದ ಅದೇ ಸಮೀಕರಣವನ್ನು ಪೂರೈಸುತ್ತದೆ ಮತ್ತು ಆದ್ದರಿಂದ ಇದು ಸಲ್ಯೂಷನ್ ಆಗಿದೆ. ನಾನು ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳುತ್ತೇನೆ. ನಾನು ಪೆಟ್ಟಿಗೆಯ ಸಮಸ್ಯೆಯಲ್ಲಿ ಪಾರ್ಟಿಕಲ್ ಅನ್ನು ಹೊಂದಿದ್ದೇನೆ ಎಂದು ಭಾವಿಸೋಣ ಮತ್ತು ನಾನು ಸೈ ಆರ್ ಸೊನ್ನೆಯನ್ನು ಸಿದ್ಧಪಡಿಸುವ ಆರಂಭಿಕ ಸ್ಥಿತಿಯನ್ನು ಎಲ್ ಮೇಲೆ ಸಿನ್ ಕ್ಯೂಬ್ಡ್ ಪೈ ಎಕ್ಸ್ ಎಂದು ನೀಡಲಾಗಿದೆ. ಬಾಕ್ಸ್ನ ಲೆಂತ್ ಎಲ್ ಆಗಿದೆ. ಏನು ಮತ್ತು ನಾವು ಕೇಳುವ ಪ್ರಶ್ನೆ ಸೈ ಆರ್ ಟಿ ಎಂದರೇನು ಎಂದು ನೀವು ಕೇಳಬಹುದು. ನಾನು ಮುಂದೆ ನಾರ್ಮೈಸೇಶನ್ ಕಾನ್ಸ್ಟೆಂಟ್ಗೆ ಹಾಜರಾಗುತ್ತಿಲ್ಲ, ಆದ್ದರಿಂದ ನಾನು ಅದನ್ನು ಬರೆಯಬಹುದು. ಅದು ಪೂರ್ತಿ ಒಂದೇ ಆಗಿರುತ್ತದೆ. ಆದ್ದರಿಂದ ನಾನು ಈಗ ಗಮನಹರಿಸುತ್ತಿರುವುದು ಐಗನ್ ಫಂಕ್ಷನ್ ಆಗಿದೆ. ಈಗ ಸೈ ಆರ್ ಟಿ ಯನ್ನು ಕಂಡುಹಿಡಿಯಲು ನಾನು ಏನು ಮಾಡಬೇಕು ಎಂದರೆ ಸಿನ್ ಕ್ಯೂಬ್ ಪೈ ಎಕ್ಸ್ ಅನ್ನು ಎಲ್ ಬೈ ಎಲ್ ಅನ್ನು ಸಮಸ್ಯೆಯ ಐಗನ್ ಫಂಕ್ಷನ್ಗಳ ಟರ್ಮ್ಸ್ ಗಳಲ್ಲಿ ಬರೆಯುವುದು ಮತ್ತು ನಂತರ ಇದು ಸೈ ಎನ್ ಆರ್ ಟಿ ಅಥವಾ ಇದು ಎಚ್ ಕ್ರಾಸ್ ಮೇಲಿನ ಸಮೇಶನ್ ಎನ್ ಸಿಎನ್ ಸೈ ಎನ್ ಆರ್ ಈ ಮೈನಸ್ ಐ ಎನ್ ಟಿಗೆ ಸಮನಾಗಿರುತ್ತದೆ. ಆದ್ದರಿಂದ ನಾನು ಐಗನ್ ಫಂಕ್ಷನ್ಗಳ ಟರ್ಮ್ಸ್ನಲ್ಲಿ ಎಲ್ ಮೇಲೆ ಸಿನ್ ಕ್ಯೂಬ್ ಪಿ ಐ ಎಕ್ಸ್ನ ವಿಸ್ತರಣೆಯನ್ನು ಕಂಡುಕೊಳ್ಳುತ್ತೇನೆ. ಹಾಗಾಗಿ ನಾನು ಸಿನ್ ಕ್ಯೂಬ್ ಪೈ ಎಕ್ಸ್ ಅನ್ನು ಎಲ್ ಮೇಲೆ ಸಿನ್ ಪೈ ಎಕ್ಸ್ ಎಂದು ಎಲ್ ಮೇಲೆ ಸಿನ್ ಸ್ಕ್ವೇರ್ ಪೈ ಐ ಎಕ್ಸ್ ಅನ್ನು ಎಲ್ ಎಂದು ಬರೆಯಬಹುದು. ಇದು ಸೈನ್ ಪಿ ಐ ಎಕ್ಸ್ ಮೇಲೆ ಎಲ್ ಬಾರಿ ಒಂದಕ್ಕಿಂತ ಎರಡು ಒಂದು ಮೈನಸ್ ಕೋಸೈನ್ 2 ಪಿ ಐ ಎಕ್ಸ್ ಎಲ್ ಮೇಲೆ ಒಂದೇ ಆಗಿರುತ್ತದೆ. ಅಂದರೆ ನಾನು ಎಲ್ ಮೇಲೆ ಸೈನ್ ಪಿ ಐ ಎಕ್ಸ್ ಎಂದು ಬರೆಯಬಹುದು. ಎಲ್ ಒಂದು ಅರ್ಧ ಮೈನಸ್ ಒಂದು ಅರ್ಧ ಸೈನ್ ಪಿ ಐ ಎಕ್ಸ್ ಮೇಲೆ ಎಲ್ ಕೋಸೈನ್ 2 ಪಿ ಐ ಎಕ್ಸ್ ಮೇಲೆ ಎಕ್ಸ್. ನಾನು ಒಂದು ಅರ್ಧ ಸೈನ್ ಪೈ ಎಕ್ಸ್ ಮೇಲೆ ಎಲ್ ಮೈನಸ್ ಒಂದರ್ಧ ಸೈನ್ ಪೈ ಎಕ್ಸ್ ಓವರ್ ಎಲ್ ಕೋಸೈನ್ 2 ಪೈ ಎಕ್ಸ್ ಓವರ್ ಎಲ್ ಎಂದು ಬರೆಯಬಹುದು. ನಾನು ಸೈನ್ 2 ಪೈ ಎಕ್ಸ್ ಮೇಲೆ ಎಲ್ ಪ್ಲಸ್ ಪೈ ಎಕ್ಸ್ ಮೇಲೆ ಎಲ್ ಮೈನಸ್ ಸೈನ್ ಎಲ್ ಮೈನಸ್ ಪೈ ಎಕ್ಸ್ ಮೇಲೆ ಎಲ್ ಬಾರಿ ಒಂದರ್ಧ ಎಂದು ಬರೆಯಬಹುದು. ಆದ್ದರಿಂದ ಇದು 2 ಮೇಲೆ 1 ಸೈನ್ ಪೈ ಎಕ್ಸ್ನ ಮೇಲೆ ಎಲ್ ಮೈನಸ್ ಕಾಲು ಭಾಗ ಸೈನ್ನ 3 ಪೈ ಎಕ್ಸ್ ಮೇಲೆ ಎಲ್ ಮೈನಸ್ ಮೈನಸ್ ಪ್ಲಸ್ ಕಾಲು ಭಾಗ ಸೈನ್ ಪೈ ಎಕ್ಸ್ ಎಲ್ ಮೇಲೆ ಬರುತ್ತದೆ. ಇದು 3ಕ್ಕಿಂತ 4
ಸೈನ್ ಪೈ ಎಕ್ಸ್ ಮೇಲೆ ಎಲ್ ಮೈನಸ್ 1 ಮೇಲೆ 4 ಸೈನ್ 3 ಪೈ ಎಕ್ಸ್ ಮೇಲೆ ಎಲ್ಗೆ ಸಮನಾಗಿರುತ್ತದೆ. ಆದ್ದರಿಂದ ನಾನು ಈಗ ಸೈನ್ ಕ್ಯೂ ಪೈ ಎಕ್ಸ್ ಅನ್ನು ಎಲ್ ಮೇಲೆ 2 ಐಗನ್ ಫಂಕ್ಷನ್ಗಳ ಟರ್ಮ್ಸ್ಗೆ ಅನುಗುಣವಾದ ಶಕ್ತಿಗಳೊಂದಿಗೆ ಬರೆದಿದ್ದೇನೆ. ಈ 1 ಮತ್ತು ಈ 3 ಇವುಗಳು ನಮ್ಮ ಹಿಂದಿನ ಉಪನ್ಯಾಸಗಳಿಂದ ತಿಳಿದಿವೆ ಮತ್ತು ಈ 1 n ಗೆ ಮತ್ತು 1ಕ್ಕೆ ಸಮಾನವಾಗಿರುತ್ತದೆ ಮತ್ತು ಇದು h ಕ್ರಾಸ್ ಸ್ಕ್ವೇರ್ ಆಗಿದೆ. 2 ml ಸ್ಕ್ವೇರ್ ಮೇಲೆ ಪೈ ಸ್ಕ್ವೇರ್ ಈ 3 n ಗೆ ಸಮನಾಗಿರುತ್ತದೆ 3 ಮತ್ತು ಆದ್ದರಿಂದ ಇದು 2 ml ಸ್ಕ್ವೇರ್ ಮೇಲೆ 9 h ಕ್ರಾಸ್ ಸ್ಕ್ವೇರ್ ಪೈ ಸ್ಕ್ವೇರ್ ಮತ್ತು ಆದ್ದರಿಂದ ಈ ವೇವ್ ಫಂಕ್ಷನ್ ವಿಕಸನಗೊಳ್ಳಲಿದೆ. ಆದ್ದರಿಂದ psi x t ಅನ್ನು ಸಮೇಶನ್ n cn psi n x ಎಂದು ನೀಡಲಾಗುವುದು. e ರೈಸ್ ಮೈನಸ್ i e n t ಓವರ್ h ಕ್ರಾಸ್ ಮತ್ತು ಈ ಕೇಸ್ನಲ್ಲಿ ಇದು cn ಅಂದ್ರೆ ನಾರ್ಮೈಸೇಶನ್ ಕಾನ್ಸ್ಟೆಂಟ್ ಗೆ ಸಮವಾಗುತ್ತದೆ 3 ಓವರ್ 4 sin pi x ಓವರ್ l e ರೈಸ್ ಟು ಮೈನಸ್ i ಈ 1 t ಓವರ್ h ಕ್ರಾಸ್ ಮೈನಸ್ 1 4 sin 3 pi x ಓವರ್ l e ರೈಸ್ ಟು ಮೈನಸ್ i ಈ 3 t ಮೇಲೆ h ಕ್ರಾಸ್. ಆದ್ದರಿಂದ ಸಮಯಕ್ಕೆ ವೇವ್ ಫಂಕ್ಷನ್ಗಳು ಹೇಗೆ ವಿಕಸನಗೊಳ್ಳುತ್ತವೆ. ಆದ್ದರಿಂದ ಟೈಮ್ ಡಿಪೆಂಡೆಂಟ್ ಸ್ಕ್ರೋಡಿಂಗರ್ ಸಮೀಕರಣ i h ಕ್ರಾಸ್ d psi ಮೇಲೆ dt ಸಮಾನ xi ಸಮಯದಲ್ಲಿ ವೇವ್ ಫಂಕ್ಷನ್ಗಳು ಹೇಗೆ ವಿಕಸನಗೊಳ್ಳುತ್ತವೆ ಎಂದು ಹೇಳುತ್ತದೆ. ಹ್ಯಾಮಿಲ್ಟೋನಿಯನ ಐಗನ್ ಫಂಕ್ಷನ್ಗಳಿಗೆ ಪ್ರಾಬಬಿಲಿಟಿ ಡೆನ್ಸಿಟಿ ಎನರ್ಜಿ ಐಗನ್ ಫಂಕ್ಷನ್ಗಳು ಟೈಮ್ನೊಂದಿಗೆ ಬದಲಾಗುವುದಿಲ್ಲ ಮತ್ತು ಈ ಉದಾಹರಣೆಯಿಂದ ನೀವು ಅದನ್ನು ನೋಡಬಹುದು. ಸಾಮಾನ್ಯ ವೇವ್ ಫಂಕ್ಷನ್ ಪ್ರಾಬಬಿಲಿಟಿ ಡೆನ್ಸಿಟಿಯು ಟೈಮ್ನೊಂದಿಗೆ ಬದಲಾಗುತ್ತಿದೆ. ಈಗ ನಾನು ಕರೆಂಟ್ ಡೆನ್ಸಿಟಿ ಮತ್ತು ಪ್ರಾಬಬಿಲಿಟಿ ಡೆನ್ಸಿಟಿಯ ನಡುವಿನ ಟೈಮ್ ಡಿಪೆಂಡೆಂಟ್ ಸ್ಕ್ರೋಡಿಂಗರ್ ಸಮೀಕರಣವನ್ನು ಬಳಸಿಕೊಂಡು ಸಂಬಂಧವನ್ನು ಪಡೆಯುತ್ತೇನೆ. ಆದ್ದರಿಂದ ಕರೆಂಟ್ ಟೈಮ್ ಡಿಪೆಂಡೆಂಟ್ ಥಿಯರಿ ಕರೆಂಟ್ ಡೆನ್ಸಿಟಿ ಮತ್ತು ಪ್ರಾಬಬಿಲಿಟಿ ಡೆನ್ಸಿಟಿ. ಟೈಮ್ ಡಿಪೆಂಡೆಂಟ್ ಥಿಯರಿಯಲ್ಲಿ ಕರೆಂಟ್ ಡೆನ್ಸಿಟಿ ಏಕೆ ಇರಬೇಕು ಎಂದು ಹೇಳುವುದು ತುಂಬಾ ಸುಲಭ, ಏಕೆಂದರೆ ನಾನು ಈಗಷ್ಟೇ ಹೇಳಿದೆ ಪ್ರಾಬಬಿಲಿಟಿ ಡೆನ್ಸಿಟಿ ಇದನ್ನು Rho ಎಂದು ಬರೆಯಲು. ಮತ್ತು ಮತ್ತೊಮ್ಮೆ ನನ್ನನ್ನು ಒಂದುಡಿಗೆ ನಿರ್ಬಂಧಿಸಲು ಅವಕಾಶ ಮಾಡಿಕೊಡಿ. ಇದು psi x t ಮೋಡ್ ಸ್ಕ್ವೇರ್ ಟೈಮ್ ಅನ್ನು ಡಿಪೆಂಡೆಂಟ್ ಆಗಿರುತ್ತದೆ. ಆದ್ದರಿಂದ Drho dt 0ಗೆ ಸಮನಾಗಿರುವುದಿಲ್ಲ ಮತ್ತು ಪ್ರಾಬಬಿಲಿಟಿಯನ್ನು ಸಂರಕ್ಷಿಸಬೇಕಾದರೆ ಅದು ಇರಬೇಕು, ಏಕೆಂದರೆ ಒಟ್ಟು ಪ್ರಾಬಬಿಲಿಟಿಯು ಯಾವಾಗಲೂ ಒಂದೇ ಆಗಿರುತ್ತದೆ. ನಂತರ ನಿರಂತರತೆಯ ಸಮೀಕರಣವು ತೃಪ್ತಿಗೊಳ್ಳುತ್ತದೆ ಮತ್ತು ನೀವು Drho dt ಪ್ಲಸ್ ಡೆಲ್ ಡಾಟ್ j ಅನ್ನು ಹೊಂದಿರಬೇಕು ಮತ್ತು ಒಂದುಡಿನಲ್ಲಿ ಅದು Drho dt ಪ್ಲಸ್ dj ಮತ್ತು x ದಿಕ್ಕು dt 0ಗೆ ಸಮಾನವಾಗಿರುತ್ತದೆ. ಮತ್ತು ಆದ್ದರಿಂದ ಸಂಪೂರ್ಣ ಪ್ರಾಬಬಿಲಿಟಿಯನ್ನು ಕನ್ಸರ್ವ್ ಪ್ರವಾಹವು ಇರಬೇಕು. ಮತ್ತು ಈಗ ನಾವು ಕರೆಂಟ್ಗೆ ಆ ಈಕ್ವೇಶನ್ ಅನ್ನು ಪಡೆಯೋಣ. ಆದ್ದರಿಂದ ನಾನು ಸಮೀಕರಣವನ್ನು ಬರೆಯುತ್ತೇನೆ ಮೈನಸ್ ಅಥವಾ ಪ್ಲಸ್ i h ಕ್ರಾಸ್ d psi dt ಮೇಲೆ ಮೈನಸ್ h ಕ್ರಾಸ್ ಸ್ಕ್ವೇರ್ ಮೇಲೆ 2 m d 2 psi dx ಸ್ಕ್ವೇರ್ ಮೇಲೆ ಪ್ಲಸ್ vx psi ಮತ್ತು i ಸ್ಟಾರ್ ನಿಂದ ಮಲ್ಟಿಪ್ಲೈ. ಆದ್ದರಿಂದ ನಾನು ಇದನ್ನು psi ಸ್ಟಾರ್ ನಿಂದ ಮಲ್ಟಿಪ್ಲೈ ಮತ್ತು i h ಕ್ರಾಸ್ psi ಸ್ಟಾರ್ d psi ಅನ್ನು dt ಮೇಲೆ ಪಡೆಯುವುದು ಮೈನಸ್ h ಕ್ರಾಸ್ ಸ್ಕ್ವೇರ್ಗೆ 2 m psi ಸ್ಟಾರ್ d 2 psi ಓವರ್ dx ಸ್ಕ್ವೇರ್ ಪ್ಲಸ್ vx psi ಸ್ಟಾರ್ psi. ಅದು ನನ್ನ ಒಂದು ಸಮೀಕರಣ. psi ಯ ಕಾಂಪ್ಲೆಕ್ಸ್ ಕಾಂಜುಗೇಟ್ಗೆ ಸಮೀಕರಣವನ್ನು ಈಗ ನಾನು ಬರೆಯುತ್ತೇನೆ ಮತ್ತು ಇದು dt ಮೇಲೆ ಮೈನಸ್ i h ಕ್ರಾಸ್ d psi ಸ್ಟಾರ್ ಆಗುತ್ತದೆ 2 m d 2 psi ಸ್ಟಾರ್ ಮೇಲೆ ಮೈನಸ್ h ಸ್ಕ್ವೇರ್ಗೆ ಸಮಾನವಾಗಿರುತ್ತದೆ dx ಸ್ಕ್ವೇರ್ ಪ್ಲಸ್ vx psi ಸ್ಟಾರ್ ಮೇಲೆ ನಾನು
ಇದನ್ನು ಸೈ ಯಿಂದ ಮಲ್ಟಿಪ್ಲೈ ಮತ್ತು ನನ್ನ ಎರಡನೇ ಸಮೀಕರಣವನ್ನು ಮೈನಸ್ ಐ ಎಚ್ ಕ್ರಾಸ್ ಸೈ ಎಂದು ಬರೆಯುತ್ತೇನೆ. ಡೆಲ್ ಟಿ ರ ಮೇಲೆ ಐ ನಕ್ಷತ್ರವು ಮೈನಸ್ ಎಚ್ ಅಡ್ಡ ಚೌಕಕ್ಕೆ ಸಮಾನವಾಗಿದೆ ಎಂದು ಹೇಳುತ್ತದೆ. ಎಂ ಸೈ ಡಲ್ 2 ಸೈ ನಕ್ಷತ್ರದ ಮೇಲೆ ಡಲ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವಿ ಎಕ್ಸ್ ಸೈ ನಕ್ಷತ್ರ ಸೈ. ನನ್ನ ಸಮೀಕರಣ ಸಂಖ್ಯೆ 2 ಕಳೆಯಿರಿ 2 ರಿಂದ ಐ ಎಚ್ ಕ್ರಾಸ್ ಪಡೆಯಲು 1 ಡಿಟಿ ಯಿಂದ ಸೈ ಸ್ಟಾರ್ ಟಿ ಪ್ಲಸ್ ಸೈ ಡಿಟಿ ಮೇಲೆ ಸೈ ಡಿ ಸೈ ಸ್ಟಾರ್ ಎಚ್ ಕ್ರಾಸ್ ಸ್ಕ್ವೇರ್ 2 ಎಂ ಸೈ ಡಿಗೆ ಸಮಾನವಾಗಿರುತ್ತದೆ. 2 ಸೈ ಸ್ಟಾರ್ ಮೇಲೆ ಡಿ ಎಕ್ಸ್ ಸ್ಕ್ವೇರ್ ಮೈನಸ್ ಐ ಸ್ಟಾರ್ ಡಿ 2 ಸೈ ಮೇಲೆ ಡಿ ಎಕ್ಸ್ ಸ್ಕ್ವೇರ್. ಎಡಭಾಗವನ್ನು ಈಗ ಐ ಎಚ್ ಕ್ರಾಸ್ ಡಿ ಎಂದು ಸೈ ಸ್ಟಾರ್ ಸೈನ ಡಿಟಿ ನಿಂದ ಬರೆಯಬಹುದು. ಇದು ಸೈ ಡಿ ಸೈ ಸ್ಟಾರ್ ಡಿ ಎಕ್ಸ್ ಮೈನಸ್ ಐ ಸ್ಟಾರ್ ಡಿ ಸೈ ಮೇಲೆ ಡಿ ಎಕ್ಸ್ ನ ಡಿ ಎಕ್ಸ್ ನಿಂದ 2 ಎಂ ಡಿ ಮೇಲೆ ಎಚ್ ಕ್ರಾಸ್ ಸ್ಕ್ವೇರ್ಗೆ ಸಮಾನವಾಗಿರುತ್ತದೆ. ಆದ್ದರಿಂದ ನಮ್ಮಲ್ಲಿ ಏನಿದೆ ಎಂದರೆ ಐ ಎಚ್ ಕ್ರಾಸ್ ಡಿ ಯಿಂದ ಸೈ ಸ್ಟಾರ್ ಸೈ ಇಂದ ಸಮಾನವಾಗಿರುತ್ತದೆ. ಎಚ್ ಕ್ರಾಸ್ ಸ್ಕ್ವೇರ್ 2 ಎಂ ಸೈ ಡಿ ಸೈ ಸ್ಟಾರ್ ಮೇಲೆ ಡಿ ಎಕ್ಸ್ ಮೈನಸ್ ಸೈ ಸ್ಟಾರ್ ಡಿ ಸೈ ಮೇಲೆ ಡಿ ಎಕ್ಸ್. ಆದ್ದರಿಂದ ಡೆರಿವೇಟಿವ್ಸ್ ಆಗಿದೆ. ನಾನು ಎರಡೂ ಕಡೆಯಿಂದ ಎಚ್ ಕ್ರಾಸ್ಗಳಲ್ಲಿ ಒಂದು ರದ್ದುಗೊಳಿಸಬಹುದು ಮತ್ತು ನಾನು ಡಿಟಿ ಇಂದ ಸೈ ಸ್ಟಾರ್ ಸೈ 2 ಎಂ ಐ ಡಿ ಮೂಲಕ dx ಗೆ ಸಮಾನವಾಗಿರುತ್ತದೆ ಆಫ್ ಸೈ ಡೆಲ್ ಸೈ ಐ ಡೆಲ್ ಎಕ್ಸ್ ಮೈನಸ್ ಐ ಸ್ಟಾರ್ ಡೆಲ್ ಸೈ ಓವರ್ ಡೆಲ್ ಎಕ್ಸ್. ಇದು ಪ್ರಾಬಬಿಲಿಟಿ ಡೆನ್ಸಿಟಿ RHORT ಅಥವಾ XT ಮತ್ತು ಈ ಪ್ರಕರಣವನ್ನು ಹೊರತುಪಡಿಸಿ ಬೇರೇನೂ ಅಲ್ಲ. ಆದ್ದರಿಂದ ನಾನು dt ನಿಂದ RHO XT ಪ್ಲಸ್ d ಅನ್ನು dx ಮೂಲಕ ಪಡೆಯುತ್ತೇನೆ. ನಾನು ಈ jx ಅನ್ನು 0 ಸಮ ಎಂದು ಬರೆಯುತ್ತೇನೆ. ಮೇಲಿನ ಈಕ್ವೇಶನ್ ಇಂದ jx ಅನ್ನು h ಕ್ರಾಸ್ 2 mi ಸೈ ಸ್ಟಾರ್ ಡಿ ಸೈ ಮೇಲೆ dx ಮೈನಸ್ ಸೈ ಡಿ ಸೈ ಸ್ಟಾರ್ ಮೇಲೆ dx ಎಂದು ಬರೆಯಬಹುದು. ಇದು ಏನೂ ಅಲ್ಲ ಆದರೆ ನೀವು ಅದನ್ನು ಎಚ್ಚರಿಕೆಯಿಂದ ನೋಡಿದರೆ ಕರೆಂಟ್ ಡೆನ್ಸಿಟಿ ಅರ್ಥಮಾಡಿಕೊಳ್ಳಲು ತುಂಬಾ ಸುಲಭವಾಗಿದೆ. ಈ h ಕ್ರಾಸ್ ಓವರ್ ಐ ಡಿ ಸೈ dx ಇಂದ ಎಂಬುದು ಮೊಮೆಂಟಮ್ ಆಪರೇಟರ್ ಆಗಿದೆ. ಆದ್ದರಿಂದ ಇದು ಮೊದಲನೇ ಅವಧಿಯಲ್ಲಿ ಸೈನಲ್ಲಿ ಕಾರ್ಯನಿರ್ವಹಿಸುತ್ತದೆ. ನಾನು ಪ್ರಾರಂಭಿಸುವ ಮೊಮೆಂಟಮ್ ಸಮಯವನ್ನು ನೀಡುತ್ತದೆ. ನಾನು ಪ್ರಾರಂಭಿಸುವ ಮೊಮೆಂಟಮ್ ಡೆನ್ಸಿಟಿಯನ್ನು m ನಿಂದ ಭಾಗಿಸಿ ನಿಮಗೆ ವೆಲಾಸಿಟಿಯನ್ನು ನೀಡುತ್ತದೆ. ಆದ್ದರಿಂದ jx ವೆಲಾಸಿಟಿ ಸಮಯಗಳಂತೆ ಸೈ ಸ್ಟಾರ್ ಸೈ ಆಗಿದೆ. ಇದು ಕರೆಂಟ್ ಕ್ಲಾಸಿಕಲ್ ಫಿಸಿಕ್ಸ್ ನಿಂದ ನಿಮಗೆ ತಿಳಿದಿದೆ. ಆದ್ದರಿಂದ ಡಿ ಸೈ dx ಇಂದ dx ಇದು I ಮೊಮೆಂಟಮ್ ಸಮಯಗಳು ಸೈ. ಆದ್ದರಿಂದ p ಸೈ ಸ್ಟಾರ್ ಸೈ m ಮೇಲೆ ನಿಮಗೆ ವೆಲಾಸಿಟಿ ಟೈಮ್ನಲ್ಲಿ ಪ್ರಾಬಬಿಲಿಟಿ ಡೆನ್ಸಿಟಿಯನ್ನು ನೀಡುತ್ತದೆ. ಅದು ಕರೆಂಟ್ ಡೆನ್ಸಿಟಿಯನ್ನು ಹೊರತುಪಡಿಸಿ ಬೇರೇನೂ ಅಲ್ಲ. ನಾವು ಸೈ dx ನಿಂದ ಮೈನಸ್ ಸೈ ಡಿ ಸ್ಟಾರ್ ಅನ್ನು ಏಕೆ ಮಾಡುತ್ತೇವೆ ಎಂದರೆ ಇಡೀ ವಿಷಯವನ್ನು ರಿಯಲ್ ಆಗಿಸುತ್ತದೆ. ನಾನು ನಿಮಗೆ ಒಂದು ಉದಾಹರಣೆಯನ್ನು ನೀಡುತ್ತೇನೆ. ಅದು ಮೊಮೆಂಟಮ್ p ಜೊತೆ ಪ್ಲೇನ್ ಪಾರ್ಟಿಕಲ್ ಅನ್ನು ಪ್ರತಿನಿಧಿಸುವ ಪ್ಲೇನ್ ವೇವ್ ಗಳನ್ನು ತೆಗೆದುಕೊಳ್ಳಿ. ಆದ್ದರಿಂದ ನನ್ನ ಬಳಿ ಪ್ಲೇನ್ ವೇವ್ ಸೈ ಸಮನಾಗಿದೆ e ರೈಸ್ ಟು I k x ಮತ್ತು ನಾರ್ಮೈಸೇಶನ್ ಕಾನ್ಸ್ಟೆಂಟ್ c ಸೈ ಸ್ಟಾರ್ ಸೈ ಅನ್ನು ಹಾಕಲು ನನಗೆ ಅವಕಾಶ ಮಾಡಿಕೊಡಿ. ಆದರೆ ಮೋಡ್ c ಸ್ಕ್ವೇರ್ ಆಗಿದೆ. ಇದು ಡೆನ್ಸಿಟಿ ಮತ್ತು ಕರೆಂಟ್ ಡೆನ್ಸಿಟಿ J 2 mi ಸೈ ಸ್ಟಾರ್ ಮೇಲೆ h ಗೆ ಸಮನಾಗಿರುತ್ತದೆ. ಇದು c ಸ್ಟಾರ್ e ಮೈನಸ್ ikx d ನಿಂದ dx ನಿಂದ e ಅನ್ನು ikx ಮೈನಸ್
ಸಿ ಗೆ ಹೆಚ್ಚಿಸಿ. ಮತ್ತು ಇದು ಇಲ್ಲಿ ಸಿ ಆಗಲು ಬಯಸುತ್ತದೆ. ಮೈನಸ್ ಸಿ ಇ ಗೆ ಐ ಕೆ ಎಕ್ಸ್ ಡಿ ಗೆ ಸಿ ಸ್ಟಾರ್ ಎಕ್ಸ್ ನಿಂದ ಈ ಮೈನಸ್ ಐ ಕೆ ಎಕ್ಸ್ ಗೆ ಹೆಚ್ಚಿಸಿ. ಇದು ಎಚ್ ಕ್ರಾಸ್ 2 ಎಂ ಐ ಬಾರಿ 2 ಮೂಡ್ ಸಿ ಸ್ಕ್ವೇರ್ ಕೆ ಎಂದು ಹೊರಹೊಮ್ಮುತ್ತದೆ. ಇದು ಎಚ್ ಕ್ರಾಸ್ ಕೆ ಓವರ್ ಎಂ ಟೈಮ್ಸ್ ಮೂಡ್ ಸಿ ಸ್ಕ್ವೇರ್ ಅನ್ನು ಹೊರತುಪಡಿಸಿ ಬೇರೇನೂ ಅಲ್ಲ. ಇದು ಎಂ ಸಮಯದ ಮೇಲೆ ಪಿ ಆಗಿರುವ ವೆಲಾಸಿಟಿ ಅನ್ನು ಹೊರತುಪಡಿಸಿ ಬೇರೇನೂ ಅಲ್ಲ. ಆದ್ದರಿಂದ ನಾವು ಆರ್ ಎಚ್ ಒ ಅನ್ನು ಹೊಂದಲಿರುವ ಥಿಯರಿ ಅಲ್ಲಿ ಕರೆಂಟ್ ಡೆನ್ಸಿಟಿಯನ್ನು ವ್ಯಾಖ್ಯಾನಿಸಲು ಇದು ಪರಿಪೂರ್ಣ ಅರ್ಥವನ್ನು ನೀಡುತ್ತದೆ. ಇದನ್ನು ಸೈ ಸ್ಟಾರ್ ಸೈ ಎಂದು ನೀಡಲಾಗಿದೆ ಮತ್ತು ಜೆ ಅನ್ನು ಈಗ ಎಚ್ ಕ್ರಾಸ್ ಓವರ್ 2 ಎಂ ಐ ಸೈ ಸ್ಟಾರ್ ಡೆಲ್ಟಾ ಓ ಸೈ ಮೈನಸ್ ಸೈ ಡೆಲ್ಟಾ ಆಫ್ ಸೈ ಸ್ಟಾರ್ ಎಂದು ಬರೆಯಬೇಕು. ಹಾಗಾಗಿ ಈ ಉಪನ್ಯಾಸದ ಮುಖ್ಯ ಲಕ್ಷಣಗಳನ್ನು ಬರೆಯುವ ಮೂಲಕ ನಾನು ಈಗ ಈ ಒಂದು ಉಪನ್ಯಾಸವನ್ನು ಮುಕ್ತಾಯಗೊಳಿಸುತ್ತಿದ್ದೆವು. ಡೆಲ್ಟಾ ಪಿ ಡೆಲ್ಟಾ ಎಕ್ಸ್ ಎಚ್ ನ ಆರ್ಡರ್ ಅನ್ನು ಪ್ರದರ್ಶಿಸಲು ನಾವು ಮೈಕ್ರೋಸ್ಕೋಪ್ ನ ಉದಾಹರಣೆಯನ್ನು ನೀಡಿದ್ದೇವೆ. ನಂತರ ನಾವು ಟೈಮ್ ಡಿಪೆಂಡೆಂಟ್ ಸ್ಕ್ರೋಡಿಂಗರ್ ಸಮೀಕರಣವನ್ನು ಪರಿಗಣಿಸಿದ್ದೇವೆ. ಅದು ಐ ಎಚ್ ಕ್ರಾಸ್ ಡಿ ಸೈ ಮೇಲೆ ಡಿಟಿ ಆಗಿದೆ. ಎಚ್ ಸೈ ಮತ್ತು ಕೇವಲ ಎಚ್ ಸೈ ಆರ್ ಟಿ ಯ ಐಗನ್ ಫಂಕ್ಷನ್ಗಳಿಗಾಗಿ ಅಡಿ ಟಿಪ್ಪಣಿಯನ್ನು ನೀಡಲಾಗಿದೆ ಎಂದು ಹೇಳಲಾಗಿದೆ. ಸ್ಪೇಸ್ ಟೈಮ್ ಇ ಮೈನಸ್ ಐ ಇಎನ್ಟಿಗೆ ಎಚ್ ಕ್ರಾಸ್ ಮತ್ತು ನಂತರ ನಾವು ವ್ಯಾಖ್ಯಾನಿಸಲಾಗಿದೆ ದಿ ಕರೆಂಟ್ ಅನ್ನು ಅಥವಾ ನಾವು ಹೆಚ್ಚು ನಿಖರವಾದ ಪ್ರಾಬಬಿಲಿಟಿ ಪ್ರಸ್ತುತ ಸಾಂದ್ರತೆ ಅನ್ನು ಟೈಮ್ ಡಿಪೆಂಡೆಂಟ್ ಆಗಿ ಬಳಸುತ್ತೇವೆ. ಸ್ಕ್ರೋಡಿಂಗರ್ ಸಮೀಕರಣ ಮತ್ತು ಅದನ್ನು ತೃಪ್ತಿಪಡಿಸಿದೆ ಎಂದು ತೋರಿಸಿದೆ. ಡಿ ರೋ ಡಿ ಟಿ ಪ್ಲಸ್ ಡೆಲ್ ಡಾಟ್ ಜೆ 0ಗೆ ಸಮ. ಇದರೊಂದಿಗೆ ನಾನು ಟೈಮ್ ಡಿಪೆಂಡೆಂಟ್ ಸ್ಕ್ರೋಡಿಂಗರ್ ಸಮೀಕರಣದ ಕುರಿತು ಈ ಉಪನ್ಯಾಸವನ್ನು ಮುಕ್ತಾಯಗೊಳಿಸುತ್ತೇನೆ.